ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಆರ್ ಎಂ ರಾವ್ ಗುರೂಜಿ ಮಾತಾಡ್ತಾ ಇರೋದು. 2024 ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಇದರ ಅನುಕೂಲ ಮತ್ತು ಅನಾನುಕೂಲ, ಈ ರಾಶಿಯ ಭವಿಷ್ಯದಲ್ಲಿ ಇರುವಂತಹ ಜನಗಳಿಗೆ ಈ ತಿಂಗಳು ಯಾವ ರೀತಿ ಪ್ರತಿಫಲ ಕೊಡಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಈ ರಾಶಿಗೆ ಅಧಿಪತಿ ಕುಜ ಈ ರಾಶಿಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗೆ ಯಾವ ಒಂದು ಕೆಲಸ ಕಾರ್ಯ ಮಾಡೋದಕ್ಕೆ ಹೋದ್ರೂ ಕೂಡ ಈ ಜುಲೈ ತಿಂಗಳಿನಲ್ಲಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಫಲಿತಾಂಶ ಅನ್ನೋದು ತುಂಬ ಚೆನ್ನಾಗಿದೆ. ಮತ್ತು ಈ ರಾಶಿಯವರು ತುಂಬ ಹಠದ ಸ್ವಭಾವಿಗಳು. ಯಾರ ಮಾತು ಕೂಡ ಇವರು ಕೇಳೋದಿಲ್ಲ, ಯಾರ ಬಗ್ಗೆನೂ ವಿಚಾರ ಮಾಡಲ್ಲ. ಅವರಾಯಿತು, ಅವರ ಸ್ವಂತ ಬುದ್ಧಿ ಆಯಿತು ಅನ್ನುವ ರೀತಿಯಲ್ಲಿ ಇರುವಂತಹ ಈ ಒಂದು ರಾಶಿಯ ಜನಗಳ ಸ್ವಭಾವ. ಈ ರಾಶಿಯಲ್ಲಿ ಶನಿಯು 10ನೇ ಮನೆಯಿಂದ 11ನೇ ಮನೆಯಲ್ಲಿ ತನ್ನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಈ ರಾಶಿಯಲ್ಲಿ ಇರುವಂಥ ವ್ಯಕ್ತಿಗಳು ಮಾಡುವಂಥ ಕೆಲಸಗಳಲ್ಲಿ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಯೋಗವನ್ನು ಪಡೆಯುವಂತಹ ಅದೃಷ್ಟ ಈ ರಾಶಿಯವರಿಗಿದೆ. ಆದರೆ ಈ ರಾಶಿಯಲ್ಲಿ ಅಂದರೆ ಜುಲೈ ತಿಂಗಳಿನಿಂದ ಪ್ರಾರಂಭಿಕವಾಗಿ ಏನೇ ಅವರು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಕೆಲವು ವಿಳಂಬಗಳು ಎದುರಾಗುವಂಥದ್ದಿದೆ. ಹಾಗೆ ಅದಾದ ನಂತರ ಅರ್ಧ ಮಧ್ಯದಲ್ಲಿ ಅಂತ ನಾವು ಹೇಳೋದಾಯ್ತು ಅಂದರೆ ಈ ತಿಂಗಳು 15ನೇ ತಾರೀಕಿನ ನಂತರ ಮಾಡುವಂಥ ಕೆಲಸದಲ್ಲಿ ಅವರಿಗೆ ಎಷ್ಟು ಶ್ರಮಪಟ್ಟು ಅವರು ಕೆಲಸ ಮಾಡ್ತಾರೋ ಅಷ್ಟೇ ಅವರಿಗೆ ಪ್ರತಿಫಲ ಅನ್ನೋದು ದೊರೆಯುವಂಥದ್ದಿದೆ. ಹಾಗೆಯೇ ಈ ರಾಶಿಯಲ್ಲಿ 2ನೇ ಮನೆಯಲ್ಲಿ ಇರುವಂತಹ ಸ್ವಾಮಿ ಗುರುವು 5ನೇ ಮನೆಗೆ ಪ್ರವೇಶ ಆಗೋದ್ರಿಂದ ಈ ಒಂದು ರಾಶಿಯಲ್ಲಿ ಕೆಲವೊಂದು ಮಾಡುವಂತಹ ವ್ಯಾಪಾರ ವೃದ್ಧಿ ವ್ಯವಹಾರಗಳಲ್ಲಿ ಅವರು ತುಂಬನೇ ಯಶಸ್ಸು ನೋಡುವಂಥದ್ದಿದೆ. ಅದೇ ರೀತಿಯಲ್ಲಿ ಈ ಒಂದು ರಾಶಿಯ ಕುಟುಂಬದವ್ರ ಬಗ್ಗೆ ನಾವು ಮಾತಾಡೋದಾಯಿತು ಅಂತ ಹೇಳಿದ್ರಂದ್ರೆ ಕುಟುಂಬದಲ್ಲಿ ತುಂಬನೇ ಅವರಿಗೆ ಒಂದು ಲಾಭದಾಯಕವಾದಂಥದ್ದು ಅಂದರೆ ಪ್ರೀತಿ ಪ್ರೇಮ ಮತ್ತು ಕುಟುಂಬದಲ್ಲಿ ಒಂದು ಬಾಂಧವ್ಯ ಎಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅಭಿವೃದ್ಧಿ ಯೋಗ ಅನ್ನೋದಿದೆ. ಅದೇ ರೀತಿಯಲ್ಲಿ ಈ ರಾಶಿಯವರು ತುಂಬ ಯೋಚನೆ ಮಾಡಬೇಕಾದಂಥದ್ದು ಯಾವುದು ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ. ಈ ಆರೋಗ್ಯದ ಬಗ್ಗೆ ಅಂತ ಬಂದಾಗ ಅಂದ್ರೆ ಅವರಿಗೆ ಡೈರೆಕ್ಟಾಗಿ ತುಂಬ ಸಮಸ್ಯೆ ಆಗೋ ರೀತಿಯಲ್ಲಿ ತೊಂದರೆಗಳನ್ನೋದು ಏನೂ ಬರೋದಿಲ್ಲ. ಆದರೆ ಅವರಿಗೆ ಸಿಂಪಲ್ ಆಗಿ ಅಂತ ಹೇಳೋದಾಯಿತು ಅಂತ ಹೇಳಿದ್ರೆ ಒಂದು ಸಣ್ಣ ಪುಟ್ಟ ರೀತಿಯಲ್ಲಿ ಕೆಲವೊಂದು ಅವರಿಗೆ ಎಕ್ಸಾಂಪಲ್ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಏನು ಕಾಯಿಲೆಗಳು ಇರ್ತವೆ ಆ ಕಾಯಿಲೆಗಳು ಯಾವುದೇ ಬಂದರೂ ಕೂಡ ಅವರ ಆರೋಗ್ಯದ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡುವಂಥದ್ದು ಬೇಡ. ಅವರ ಕೈಲಿ ಸಾಧ್ಯ ಆದರೆ ಅವರ ಕೈಯಲ್ಲಿ ಏನೇ ಒಂದು ವಿಚಾರ ಇತ್ತು ಅಂದರೂ ಕೂಡ ಅವರು ಡೈರೆಕ್ಟಾಗಿ ಹೋಗಿ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅವರು ಆಸ್ಪತ್ರೆಗೆ ಹೋಗೋದು ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಈ ರಾಶಿಯಲ್ಲಿ ಇರುವಂತಹ ಕೆಲವು ಜನಗಳಿಗೆ ಈ ರಾಶಿಯವರಿಗೆ ಏನಾಗುತ್ತೆ, ಆರೋಗ್ಯದ ವಿಚಾರದಲ್ಲಿ ತುಂಬನೇ ಸಮಸ್ಯೆಗಳು ಇವಾಗ ಸಣ್ಣ ಪ್ರಮಾಣ ಇದ್ರೂ ಕೂಡ ಮುಂದೆ ಬರ್ತಾ ಅದು ದೊಡ್ಡ ಪ್ರಮಾಣಕ್ಕೆ ತಿರುಗುವಂಥದ್ದಿದೆ. ಅದೇ ರೀತಿಯಲ್ಲಿ ಈ ರಾಶಿಯಲ್ಲಿ ಮಾಡುವಂಥ ಕೆಲಸದಲ್ಲಿ ಆಗಲಿ ಮತ್ತೆ ಕೆಲವೊಂದು ಮದುವೆ ಕಂಕಣ ಯೋಗದಲ್ಲಿ ಅಂದರೆ ಈಗ ಮೇಷ ರಾಶಿಯಲ್ಲಿ ಇರುವಂಥದ್ದು ಕುಜಾಧಿಪತಿಯಲ್ಲಿ ಇರುವಂಥ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರಿಗೆ ಮದುವೆ ಕಂಕಣ ಯೋಗನೂ ಕೂಡ ಈ ರಾಶಿಯಲ್ಲಿ ಈ ತಿಂಗಳು ಜುಲೈ ತಿಂಗಳಿನಲ್ಲಿ ಅವರಿಗೆ ಅದರಲ್ಲಿ ಒಂದು ಲಾಭದಾಯಕವಾಗಿ ದೊರೆಯುವಂಥದ್ದಿದೆ. ಹಾಗಾಗಿ ಅವರು ಹೆಚ್ಚೆಚ್ಚುವಾಗಿ ಸ್ವಲ್ಪ ಈಗ ಎಷ್ಟೋ ದಿನಗಳಿಂದ ಅವರು ಮದುವೆ ಆಗದೆ ಹಾಗೆ ಮನೆಯಲ್ಲಿ ಇದ್ದಂಥವ್ರು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಅವರೊಂದು ಶುಭ ಸುದ್ದಿ ಕಿವಿಗೆ ಕೇಳಿ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂಥದ್ದಿದೆ. ಹಾಗೆಯೇ ಇವರ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ಸಾಧ್ಯ ಆದರೆ ಈ ರಾಶಿಯವರಿಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ವ್ಯವಹಾರಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಕುಟುಂಬದಲ್ಲಿ ಆಗಿರ್ಬೋದು, ಏನೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂತು ಅಂದರೆ ಅವರ ಕುಟುಂಬದ ಕುಲದೈವ ಆರಾಧ್ಯ ದೈವನ ಅವರು ತುಂಬ ಸ್ಮರಣೆ ಮಾಡೋದ್ರಿಂದ ಆ ಒಂದು ಸಮಸ್ಯೆಯಿಂದ ಅವರು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಈ ರಾಶಿಯವರು ಭಾನುವಾರ ಮತ್ತೆ ಮಂಗಳವಾರ ಇವರಿಗೆ ಶುಭವಾರ ಆಗಿರುತ್ತದೆ. ಮತ್ತೆ ಈ ರಾಶಿಯ ಬಣ್ಣ ಬಿಳಿ ಮತ್ತೆ ಕೆಂಪು. ಈ ಒಂದು ರಾಶಿಯಲ್ಲಿ ಯಾರೇ ಇದ್ರೂ ಕೂಡ ಅವರು ಬಿಳಿ ಬಣ್ಣದ್ದು ಮತ್ತೆ ಕೆಂಪು ಬಣ್ಣದ್ದು ಹವಳ ಆದರೂ ಏನಾದರೂ ಧರಿಸಬಹುದು. ಮತ್ತೆ ಈ ಒಂದು ರಾಶಿಯವರಿಗೆ ಎಲ್ಲ ರೀತಿಯಲ್ಲಿ ಭಗವಂತ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಅವರನ್ನ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.